ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 3 ವಿಜಯನಗರ ಸಾಮ್ರಾಜ್ಯ. ಈ ಒಂದು ವಿಡಿಯೋ ಪಾರ್ಟ್ 7 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವೀಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾ ಇದ್ದೀವಿ. ಲೈಕ್ ಒಂದು ಎಲ್ಲ NCERT ವಿಡಿಯೋ ಆಗಿರ್ಬೋದು, ಎಲ್ಲ DSCERT ವಿಡಿಯೋ ಆಗಿರ್ಬೋದು, ಹಾಗೂ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ತೈತಿ, ಮತ್ತು GK ಟ್ರಿಕ್ಸ್ ವಿಡಿಯೋ ಆಗಿರ್ಬೋದು, ಮತ್ತು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಮುಂದೆ ನೀವು ಸೀಕ್ವೆನ್ಸ್ ಆಗಿ 1 by 1 ವಾಚ್ ಮಾಡ್ಕೊತಾ ಹೋಗ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗ್ರಿ. ಮತ್ತು ನಮ್ಮ ಸ್ನೇಹಿತರಾದಂಥ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಎಸ್, ಹಾಗಾದರೆ ಪಾರ್ಟ್ 6ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ರೆ ಜಸ್ಟ್ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅಂತ ಹೇಳಿದ್ರೆ ಎಸ್ ಮಾಡೋಣ. ಸೊ ಪಾರ್ಟ್ 6ಅಲ್ಲಿ ಏನು ಮಾಡಿದೆಪ್ಪ ಅಂದರೆ ನಾನು ವ್ಯವಸ್ಥೆ ಯಾವ ಥರ ಇತ್ತು ಅಂತ ನಾವು ಡೀಪಾಗಿ ಒಂದು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು ಅದರ ಒಂದು ಜೊತೆಗೆ ಏನಪ್ಪ ಅಂದರೆ ನೆಕ್ಸ್ಟು ನಾಯಂಕರ ಪದ್ಧತಿ. ಓಕೆ, ನಾಯಂಕರ ಪದ್ಧತಿ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಆಡಳಿತ ವ್ಯವಸ್ಥೆ ಯಾವ ಥರ ಅಂದರೆ ಒಂದು ಫಸ್ಟು ಸಾಮ್ರಾಜ್ಯ ಇರ್ತೈತಿ. ಸಾಮ್ರಾಜ್ಯದ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ರಾಜ್ಯಂ ಅಂತ ಕರಿತೀವಿ ನಾವು. ಸಾಮ್ರಾಜ್ಯ, ರಾಜ್ಯಂ, ರಾಜ್ಯಮಿಂದ ನಾಡು, ನಾಡು ಇಂದ ಸೀಮೆ, ಸೀಮೆಯಿಂದ ಸ್ಥಳ, ಸ್ಥಳದಿಂದ ಒಂದು ಹಳ್ಳಿ ಅಂತ ಲೋವೆಸ್ಟ್ ಯೂನಿಟ್ ಹಳ್ಳಿ ಆಗಿತ್ತು. ಸೊ ಈ ಥರ ಒಂದು ಏನಪ್ಪ ಅಂದರೆ ಒಂದು ಆಡಳಿತ ಅನುಕೂಲಕ್ಕಾಗಿ ಏನಪ್ಪ ಅಂದರೆ ಈ ಥರ ಒಂದು ಇವರು ಒಂದು ಆಡಳಿತನ ವಿಕೇಂದ್ರೀಕರಣ ಮಾಡ್ಕೊಂಡಿದ್ರು. ಇನ್ನು ನೆಕ್ಸ್ಟು ನಾಯಂಕರ ಪದ್ಧತಿಯನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಇವು ನೀವು ಪಾರ್ಟ್ 6 ಯಾರು ನೋಡಿಲ್ಲ, ಸೊ ಅದನ್ನು ವಾಚ್ ಮಾಡಿ ನೆಕ್ಸ್ಟು ಪಾರ್ಟ್ 7 ನೋಡ್ಕೊಂಬನ್ನಿ. ಓಕೆ, ಎಸ್, ಈ ಒಂದು ಪಾರ್ಟ್ 7ನಲ್ಲಿ ಏನು ಮಾಡೋಣ ಅಂದರೆ ನಾವು ಫಸ್ಟು ಒಂದು ಎಕಾನಮಿ ನೋಡ್ಕೊಂಬರೋಣ. ಓಕೆ, ಸೊ ಅವರೊಂದು ಒಂದು ಆರ್ಥಿಕ ಸ್ಥಿತಿ ಯಾವ ಥರ ಇತ್ತು, ಓಕೆ, ಆರ್ಥಿಕ ವ್ಯವಸ್ಥೆ ಯಾವ ಥರ ಇತ್ತು, ಮತ್ತು ನೆಕ್ಸ್ಟ್ ಅವರೊಂದು ಸಾಮಾಜಿಕ ಸ್ಥಿತಿ ಯಾವ ಥರ ಇತ್ತು, ಒಂದು ಸೊಸೈಟಿ ಯಾವ ಥರ ಇತ್ತು, ಮತ್ತು ಅವರ ಒಂದು ಏನಪ್ಪ ಅಂದರೆ ನೆಕ್ಸ್ಟ್ ಒಂದು ಕಲ್ಚರ್ ಯಾವ ಥರ ಇತ್ತು ಅಂತ ನಾವು ನೋಡ್ಕೊಂಬರೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ಎಸ್, ಇನ್ನು ಒಂದು ಆರ್ಥಿಕ ವ್ಯವಸ್ಥೆ ನೋಡೋದಾದರೆ ಫಸ್ಟು ಇದು ತಿಮ್ಮರಸು. ಓಕೆ, ತಿಮ್ಮರಸು ಯಾರಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಶ್ರೀಕೃಷ್ಣ ದೇವರಾಯ. ಓಕೆ, ಸೊ ನಾವು ಒಂದು ಶ್ರೀಕೃಷ್ಣ ದೇವರಾಯದಲ್ಲಿ ಏನಪ್ಪ ಅಂದರೆ ಇವನು ಪ್ರೈಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದ ತಿಮ್ಮರಸು. ಇವನು ಏನು ಮಾಡ್ತಾನಪ್ಪ ಅಂದರೆ ಒಂದು ಸೈಂಟಿಫಿಕ್ ಆಗಿ ಒಂದು ಸರ್ವೆ ಮಾಡ್ತಾನೆ. ಓಕೆ, ಒಂದು ಭೂಮಿಯನ್ನು ಯಾವ ಥರ ಒಂದು ವಿಂಗಡಣೆ ಮಾಡ್ತಾರಪ್ಪ ಅಂದರೆ ಬೇಸ್ಡ್ ಆನ್ ದೇರ್ ಫರ್ಟಿಲಿಟಿ, ಬೇಸ್ಡ್ ಆನ್ ದೇರ್ ಏನಪ್ಪ ಅಂದರೆ ಅದರ ಒಂದು ಫಲವತ್ತತೆ ನೋಡಿ. ಓಕೆ, ಸೊ ಫಲವತ್ತತೆಯನ್ನು ನೋಡಿ ಏನು ಮಾಡ್ತಾನೆ ಸೈಂಟಿಫಿಕ್ ಆಗಿ ಒಂದು ಮೆಷರ್ ಮಾಡ್ತಾನೆ. ಯಾವ ಥರಪ್ಪ ಅಂದರೆ ನೀರಂಬರಂ ಅಂತ. ಓಕೆ, ನೀರಂಬರಂ ಅದು ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಏನಪ್ಪ ಅಂದರೆ ನೀರಂಬರಂ ಮೀನ್ಸ್ ಒಂದು ನೀರು ಇರ್ತೈತಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ನೀರಾವರಿ ಭೂಮಿ ಅದಕ್ಕೇನಪ್ಪ ಅಂದರೆ ಸಪರೇಟ್ ಟ್ಯಾಕ್ಸನ್ನು ಹೇರ್ತಿದ್ರು. ಇನ್ನು ಒಂದು ಕಡಂಬರಂ ಅಂತ, ಕಡಂಬರಂ ಇದೇನಪ್ಪ ಅಂದರೆ ಡ್ರೈ ಲ್ಯಾಂಡ್. ಓಕೆ, ಸೊ ಅದಕ್ಕೇನಪ್ಪ ಅಂದರೆ ಸಪರೇಟ್ ಆಗಿ ಒಂದು ಟ್ಯಾಕ್ಸ್ನ ಮಾಡಿ ಏನಪ್ಪ ಅಂದರೆ ಈ ಥರ ಒಂದು ಟ್ಯಾಕ್ಸನ್ನು ಹೇರ್ತಾ ಇದ್ರು. ಓಕೆ, ಸೊ ಇದೊಂದು ಸೈಂಟಿಫಿಕ್ ಆಗಿ ಏನಪ್ಪ ಅಂದರೆ ಒಂದು ಮೆಜರ್ಮೆಂಟ್ ಆಗಿತ್ತು. ಎಸ್, ಇದನ್ನ ಯಾರು ಮಾಡ್ತಾಯಿದ್ರು, ತಿಮ್ಮರಸು ಮಾಡ್ತಾಯಿದ್ದ. ಓಕೆ, ಎಸ್, ಇಂಪಾರ್ಟೆಂಟ್ ಆಗ್ತೈತಿ, ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟು ಪೋರ್ಚುಗೀಸ್ ನಾವು ನೋಡಿದ್ವಿ. ಪೋರ್ಚುಗೀಸರು ಮತ್ತು ಶ್ರೀಕೃಷ್ಣ ದೇವರ ಕಾಲದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ವ್ಯಾಪಾರ ಮತ್ತು ವಹಿವಾಟು ಅನ್ನೋದು ಆಲ್ಮೋಸ್ಟ್ ಒಂದು ಉತ್ತುಂಗಕ್ಕೆ ಏರಿತ್ತು ಅಂತ ಹೇಳ್ತೀವಿ. ಸೊ ಪೋರ್ಚುಗೀಸ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಪೊಟ್ಯಾಟೊ, ಟೊಬ್ಯಾಕೊ, ಮಿರ್ಚಿ ಇಂಟು ದಿ ಸೌತ್ ಇಂಡಿಯಾ ಡ್ಯೂರಿಂಗ್ ದ ಏಜ್ ಆಫ್ ವಿಜಯನಗರ ಎಂಪೈರ್. ಓಕೆ, ಸೊ ಅರೌಂಡ್ ಏನಂದರೆ 16th ಸೆಂಚುರಿಲಿ ಏನಪ್ಪ ಅಂದರೆ ಇವರು ಪೋರ್ಚುಗೀಸರು ಒಂದು ಅವರಲ್ಲಿರುವಂಥ ಒಂದು ವೆಜಿಟೇಬಲ್ಸ್, ಓಕೆ, ಲೈಕ್ ಒಂದು ಆಲೂಗಡ್ಡೆ ಆಗಿರ್ಬೋದು, ತಂಬಾಕು ಮತ್ತು ಒಂದು ಮೆಣಸಿನಕಾಯಿ, ಓಕೆ, ಇವರೆಲ್ಲ ಏನು ಮಾಡ್ತಾರೆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಹೆಕ್ಟಿಕ್ ಟ್ರೇಡ್ ಆ್ಯಕ್ಟಿವಿಟಿ ವಾಸ್ ರೆಕಾರ್ಡೆಡ್. ಪೋರ್ಚುಗೀಸ್ ಹ್ಯಾಸ್ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ಒಂದು ಹಾರ್ಸ್ ಟ್ರೇಡಿಂಗಲ್ಲಿ ನಾವು ನೋಡ್ಕೊಂಬಂದಿದ್ವಿ ಒಂದು ಹಾರ್ಸ್ ಟ್ರೇಡಿಂಗ್. ಓಕೆ, ಸೊ ಇವರು ಏನಪ್ಪ ಅಂದರೆ ಪೋರ್ಚುಗೀಸರು ನಮಗೆ ಒಂದು ಕುದುರೆಗಳ ವ್ಯಾಪಾರ ಇವರು ತಂದು ಕೊಡ್ತಾಯಿದ್ರು. ಓಕೆ, ಸೊ ನಮಗೊಂದು ವಿಜಯನಗರಕ್ಕೆ ಏನಪ್ಪ ಅಂದರೆ ಮೇನ್ ಅತ್ಯವಶ್ಯಕವಾಗಿ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದೇನಂದರೆ ಒಂದು ಕುದುರೆಗಳನ್ನು. ಸೊ ಕುದುರೆಗಳನ್ನು ಇವರು ಏನು ಮಾಡ್ತಿದ್ರು, ಸಪ್ಲೈ ಮಾಡ್ತಾಯಿದ್ರು ಯಾರು, ಪೋರ್ಚುಗೀಸರು. ಸೊ ಒಂದು ಆಲ್ಮೋಸ್ಟ್ ಏನಪ್ಪ ಬಿಸಿ ಟ್ರೇಡ್ ಆಗಿತ್ತು. ಓಕೆ, ಸ್ವಲ್ಪ ಒಂದು ರಿಚ್ ಸ್ಟೇಟ್ ಇತ್ತು ಅಂತ ಹೇಳ್ತೀವಿ ನಾವು, ರಿಚ್ ಒಂದು ಸ್ಟೇಟ್ ಆಗಿತ್ತು ವಿಜಯನಗರ ಎಂಪೈರ್. ಓಕೆ, ಸೊ ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಪೋರ್ಟ್ ಸಿಟೀಸ್ ಯಾವಾಗಿದ್ದು, ಮೇಜರ್ ಪೋರ್ಟ್ ಸಿಟೀಸ್ ಅಂದರೆ ಹಲವಾರು ಪೋರ್ಟ್ಗಳಿದ್ದು. ಸೊ ಮೇಜರ್ ಯಾವುದಂದರೆ ಒಂದು ವೆಸ್ಟರ್ನ್ ಕೋಸ್ಟಲ್ಲಿ ಮತ್ತು ಒಂದು ಈಸ್ಟರ್ನ್ ಕೋಸ್ಟಲ್ಲಿ ಮೇಜರ್ ಪೋರ್ಟ್ ಸಿಟೀಸ್ ಯಾವ ಅಂದರೆ ಫಸ್ಟು ವೆಸ್ಟರ್ನ್ ಒಂದು ಕೋಸ್ಟ್ ಸಿಟಿಯಲ್ಲಿ ಒಂದು ಯಾವುದಪ್ಪ ಅಂದರೆ ಭಟ್ಕಳ ಆಗಿತ್ತು. ಭಟ್ಕಳ ಇದು ಕೂಡ ಅಂದರೆ ಇಂಪಾರ್ಟೆಂಟ್ ಸಿಟಿ ಆಗಿತ್ತು, ಒಂದು ಮೇಜರ್ ಪೋರ್ಟ್ ಅಂತ ಹೇಳ್ತೀವಲ್ಲ ನಾವು. ಈ ಥರ ಒಂದು ಮಾಡರ್ನ್ ಡೇಯಲ್ಲಿ ಯಾವ ಥರ ಒಂದು ಮೇಜರ್ ಪೋರ್ಟ್ ಅಂತ ನಾವು ಡಿವೈಡ್ ಮಾಡ್ತೀವಲ್ಲ, ಮೇಜರ್ ಪೋರ್ಟ್ ಮತ್ತು ಮೈನರ್ ಪೋರ್ಟ್ ಅಂತ. ಸೊ ಆ ಒಂದು ಕಾಲದಲ್ಲಿ ಮೇಜರ್ ಪೋರ್ಟ್ ಯಾವುದಪ್ಪ ಅಂದರೆ ಭಟ್ಕಳ ಆಗಿತ್ತು. ನಾವು ನೋಡಿದ್ವಿ ಒಂದು ಪ್ರೀವಿಯಸ್ ಕ್ಲಾಸಲ್ಲಿ. ಓಕೆ, ಸೊ ಭಟ್ಕಳ ಏನಪ್ಪ ಅಂದರೆ ಒಂದು ಯುರೋಪಿಯನ್ ಲೈನ್ಸ್, ಒಂದು ಯುರೋಪಿಯನಲ್ಲಿ ಯಾವ ಥರ ಒಂದು ಪೋರ್ಟ್ನ ಡೆವಲಪ್
ಭಟ್ಕಳ ಒಂದು ಇಂಪಾರ್ಟೆಂಟ್ ಪೋರ್ಟ್ ಸಿಟಿ ಆಗಿತ್ತು. ಇನ್ನು ನೆಕ್ಸ್ಟು ಈಸ್ಟರ್ನ್ ಕೋಸ್ಟಲ್ಲಿ. ಓಕೆ, ಸೊ ಈಸ್ಟರ್ನ್ ಕೋಸ್ಟಲ್ಲಿ ಏನಪ್ಪ ಅಂದರೆ ಮಚಲಿಪಟ್ಟಣಂ. ಓಕೆ, ಮಚಲಿಪಟ್ಟಣಂ ಅಂದರೆ ಅದು ಮಸೋಲ ಅಂತ ಕರಿತೀವಿ. ಇನ್ನು ಮಾಡರ್ನ್ ಡೇ ಏನಪ್ಪ ಅಂದರೆ ಒಂದು ಈಸ್ಟ್ ಕೋಸ್ಟ್ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಒಂದು ಮಚಲಿಪಟ್ಟಣಂ, ಇದು ಕೂಡ ಒಂದು ಮೇಜರ್ ಪೋರ್ಟ್ ಆಗಿತ್ತು ಅಂತ ಹೇಳ್ತೀವಿ. ಓಕೆ, ಎಸ್. ಇನ್ನು ನೆಕ್ಸ್ಟು ಅಗ್ರಿಕಲ್ಚರ್. ಓಕೆ, ಸೊ ಒಂದು ಅಲೌಂಡ್ ಏನಪ್ಪ ಅಂದರೆ ಒಂದು 75%, ಮೋರ್ ದೆನ್ 75% ಏನಪ್ಪ ಅಂದರೆ ಒಂದು ಅಗ್ರಿಕಲ್ಚರ್ಗೆ ಒಂದು ಏನಪ್ಪ ಅಂದರೆ ಒಂದು ಪ್ರಿಡಾಮಿನೆಂಟ್ ಆಗಿತ್ತು. ಓಕೆ, ಸೊ ಆಲ್ಮೋಸ್ಟ್ ಅದೊಂದು ಅಗ್ರೇರಿಯನ್ ಎಕನಾಮಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಗ್ರಿಕಲ್ಚರ್ ವಾಸ್ ಇನ್ ಫ್ಲರಿಶಿಂಗ್ ಕಂಡೀಷನ್ ಇನ್ ವಿಜಯನಗರ ಎಂಪೈರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಅಗ್ರಿಕಲ್ಚರ್ಗೆ ಒಂದು ಉತ್ತುಂಗಕ್ಕೆ ಇರುತ್ತು ಅಂತ ಹೇಳ್ತೀವಿ. ಇನ್ನು ದ ಅಗ್ರಿಕಲ್ಚರಲ್ ವೆಲ್ತ್ ವಾಸ್ ಸಪ್ಲಿಮೆಂಟೆಡ್ ಬೈ ನ್ಯೂಮರಸ್ ಇಂಡಸ್ಟ್ರೀಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ವಿಚ್ ವರ್ ಟೆಕ್ಸ್ಟೈಲ್ಸ್, ಮೈನಿಂಗ್ ಆ್ಯಂಡ್ ಮೆಟಲರ್ಜಿ. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ಒಂದು ಅಗ್ರಿಕಲ್ಚರ್ ಬಿಟ್ಟರೆ ನೆಕ್ಸ್ಟ್ ವೆಲ್ತನ್ನು ಯಾವುದು ಕಾಂಟ್ರಿಬ್ಯೂಷನ್ ಮಾಡ್ತಿತ್ತಪ್ಪ ಅಂದರೆ ಒಂದು ಟೆಕ್ಸ್ಟೈಲ್ಸ್ ಆಗಿರ್ಬೋದು. ಓಕೆ, ಸೊ ಒಂದು ಕೈಮಗ್ಗ ಆಗಿರ್ಬೋದು, ಇನ್ನು ಮೈನಿಂಗ್ ಮಾಡ್ತಾ ಇರ್ಬೋದು, ಇನ್ನು ಮತ್ತೇನಪ್ಪ ಅಂದರೆ ಒಂದು ಕರಕುಶಲ ವಸ್ತುಗಳು ಲೈಕ್ ಒಂದು ಕಮ್ಮಾರ. ಓಕೆ, ಸೊ ಕಮ್ಮಾರ ಆಗಿರ್ಬೋದು, ಚೆಮ್ಮಾರ ಆಗಿರ್ಬೋದು, ಒಂದು ಅಕ್ಕಸಾಲಿಗಾಗಿರ್ಬೋದು, ಈ ಥರ ಏನಪ್ಪ ಅಂದರೆ ಇವರು ಸಪ್ರೇಟ್ ಒಂದು ಇಂಡಸ್ಟ್ರಿಯಲಿಸ್ಟ್ ಒಂದು ಸಪ್ರೇಟ್ ಕಮ್ಯುನಿಟಿ ಇತ್ತು. ಸೊ ಅಪಾರ್ಟ್ ಫ್ರಮ್ ಒಂದು ಅಗ್ರಿಕಲ್ಚರ್ ಹೊರತುಪಡಿಸಿ ಏನಪ್ಪ ಅಂದರೆ ನೆಕ್ಸ್ಟು ಇಂಡಸ್ಟ್ರಿಯಲಿಸ್ಟ್ ಕೂಡ ಏನಪ್ಪ ಅಂದರೆ ಒಂದು ವೆಲ್ತ್ಗೆ ಒಂದು ಸಹಾಯ ಮಾಡ್ತಾಯಿದ್ರು. ಓಕೆ, ಎಸ್. ಇನ್ನು ನೆಕ್ಸ್ಟು ಒಂದು ಎಲ್ಲೆಲ್ಲಿ ಏನಪ್ಪ ಅಂದರೆ ಒಂದು ಡೈಮಂಡ್ ಮೈನ್ಸ್ ಎಲ್ಲಿ ಸಿಗ್ತಾವಪ್ಪ ಈ ಒಂದು ಪ್ರದೇಶದಲ್ಲಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಡೈಮಂಡ್ಸ್ ಮೈನ್ಸ್ಗೆ ಒಂದು ಹೆಸರುವಾಸಿಯಾಗಿತ್ತು ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ. ಸೊ ಆ ಒಂದು ಸಾಮ್ರಾಜ್ಯದಲ್ಲಿ ಎಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಯಾವ ಒಂದು ಡೈಮಂಡ್ ಮೈನ್ಸ್ ಇದೆ ಅಂತ ನೋಡ್ಕೊಂಬರೋಣ. ಸೊ ಫಸ್ಟು ರಾಯಲಸೀಮಾ ಅಂತ. ಓಕೆ, ರಾಯಲಸೀಮಾ ಒಂದು ರಾಯನ ಒಂದು ಊರು, ಸೊ ಅಥವಾ ಒಂದು ರಾಯನ ಒಂದು ಸೀಮೆ, ಸೊ ರಾಯಲಸೀಮಾ. ಓಕೆ, ಇನ್ನು ವಜ್ರಕರೂರು ಮತ್ತು ರಾಮಲ್ಲಕೋಟ ಅಂತ. ರಾಯಲಸೀಮಾ, ವಜ್ರಕರೂರು, ರಾಮಲ್ಲಕೋಟ ಮತ್ತು ಮುನಿಮಡುಗು ಅಂತ. ಆ್ಯಂಡ್ ಇಟ್ಸ್ ಸರೌಂಡಿಂಗ್ಸ್ ವರ್ ಫೇಮಸ್ ಫಾರ್ ಡೈಮಂಡ್ ಮೈನ್ಸ್. ಇನ್ನು ರಾಮಲ್ಲಕೋಟ ನೋಡಿ, ರಾಮಲ್ಲಕೋಟ ಡೈಮಂಡ್ ಮೈನ್ ವಾಸ್ ವಿಸಿಟೆಡ್ ಬೈ ಟ್ಯಾವರ್ನಿಯರ್. ಓಕೆ, ಸೊ ಅವನು ಫ್ರೆಂಚ್ ಟ್ರಾವೆಲರ್ ಆಗಿರ್ತಾನೆ. ಯಾರು? ಟ್ಯಾವರ್ನಿಯರ್. ಅವನೇನು ಮಾಡ್ತಾನೆ ಅಂದರೆ ರಾಮಲ್ಲಕೋಟ ಒಂದು ಗೋಲ್ಡನ್ ಮೈನ್ಗೆ ಏನು ಮಾಡ್ತಾನೆ, ಡೈಮಂಡ್ ಮೈನ್ಗೆ ಹೋಗಿ ಒಂದು ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಅಲ್ಲೇನಪ್ಪ ಅಂದರೆ ಅಲ್ಲಿರುವಂಥ ಒಂದು ಡೈಮಂಡ್ ಮೈನ್ ಯಾವ ಥರ ಒಂದು ಮಾಡ್ತಿದ್ರಪ್ಪ ಅಂತಂದ್ರೆ ಎಷ್ಟೊಂದು ಡಿಸ್ಕ್ರಿಪ್ಷನಲ್ಲಿ ಅವನೊಂದು ಅಕೌಂಟಲ್ಲಿ ಬರೆದಿರ್ತಾನೆ. ಯಾರು? ಟ್ಯಾವರ್ನಿಯರ್. ಇದು ಕೂಡ ಒಂದು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಎಸ್. ಫ್ರೆಂಚ್ ಟ್ರಾವೆಲರ್ ಯಾರಪ್ಪ ಅಂದರೆ ಫ್ರೆಂಚ್ ಟ್ರಾವರ್ನಿಯರ್. ಓಕೆ, ಟ್ಯಾವರ್ನಿಯರ್. ಎಸ್. ಒಂದು ಮ್ಯಾಪಲ್ಲಿ ನೋಡಬೇಕಾದ್ರೆ ಮಾಡರ್ನ್ ಡೇ, ಎಸ್, ಈ ಒಂದು ಮಾಡರ್ನ್ ಡೇ ಅನಂತಪುರದಲ್ಲಿ ಬರುವಂಥ ಒಂದು ಅಲ್ಲೇನಪ್ಪ ಅಂದರೆ ನಾವು ನೋಡ್ತೀವಿ ವಜ್ರಕರೂರು ನೋಡ್ತೀವಿ, ವಜ್ರಕರೂರು. ಓಕೆ, ಇನ್ನು ನೆಕ್ಸ್ಟು ರಾಮಲ್ಲಕೋಟ, ಇನ್ನು ಮುನಿಮಡುಗು ಅಂತ. ಇವೇನಪ್ಪ ಅಂದರೆ ಒಂದು ಫೇಮಸ್ ಡೈಮಂಡ್ ಮೈನಿಂಗ್ ಸೆಂಟರ್ ಆಗಿತ್ತು ಅಂತ ಹೇಳ್ತೀವಿ. ಓಕೆ, ಎಸ್. ಇವೆಲ್ಲ ಏನಪ್ಪ ಅಂದರೆ ಮಾಡರ್ನ್ ಡೇ ಆಂಧ್ರ ಪ್ರದೇಶದಲ್ಲಿ ಬರೋತಾವೆ. ಓಕೆ, ಎಸ್. ಇನ್ನು ನೆಕ್ಸ್ಟು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಏನಾಗ್ತಾಯಿದ್ವು ಆ ಒಂದು ಕಾಲದಲ್ಲಿ, ರಫ್ತು ಮತ್ತು ಆಮದು ಏನಾಗ್ತಾಯಿದ್ವಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಒಂದು ರಫ್ತನ್ನು ಏನು ಮಾಡ್ತಿದ್ವು ಅಂದರೆ ಒಂದು ಫಸ್ಟ್ ಆಫ್ ಆಲ್ ಕ್ಲಾತ್. ಓಕೆ, ಬಟ್ಟೆ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಪೈಸಸ್, ಒಂದು ಮಸಾಲೆ ಪದಾರ್ಥ ಆಗಿರ್ಬೋದು, ಇನ್ನು ರೈಸ್ ಐಟಮ್ ಮತ್ತು ಐರನ್ ಕೂಡ. ಓಕೆ, ಐರನ್ ಮತ್ತು ಸಾಲ್ಟ್ ಪೀಟರ್ ಮತ್ತು ಶುಗರ್ನ ಇವೇನು ಮಾಡ್ತೀವಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಓಕೆ, ಸೊ ನೆಕ್ಸ್ಟ್ ಇನ್ನು ಎಕ್ಸ್ಪೋರ್ಟ್ ಹೊರತುಪಡಿಸಿ ನೆಕ್ಸ್ಟ್ ಇಂಪೋರ್ಟ್ ಏನು ಮಾಡ್ಕೋತಾ ಇದ್ವಿ ಅಥವಾ ಒಂದು ಆಮದು ಏನು ಮಾಡ್ಕೋತಿದ್ವಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಾವು ಹೇಳಿದಾಗೆ ಒಂದು ಹಾರ್ಸಸ್ ಬೇಕಾಗಿತ್ತು. ಓಕೆ, ಒಂದು ಯುದ್ಧ ಮಾಡಲಿಕ್ಕೆ ಏನಪ್ಪ ಅಂದರೆ ಒಂದು ಹಾರ್ಸ್ ಬೇಕಾಗಿತ್ತು. ಸೊ ಒಂದು ಕುದುರೆಗಳನ್ನ ಇವರು ಒಂದು ಭಾಳ ಮತ್ತು ಎಲಿಫೆಂಟ್ಸ್ ಆಗಿರ್ಬೋದು, ನೆಕ್ಸ್ಟು ಮುತ್ತು ರತ್ನ ಆಗಿರ್ಬೋದು ಮತ್ತು ಕಾಪರ್ ಆಗಿರ್ಬೋದು. ಓಕೆ, ಸೊ ಕೋರಲ್, ಮರ್ಕ್ಯುರಿ, ಚೀನಾ ಸಿಲ್ಕ್ ಮತ್ತು ವೆಲ್ವೆಟ್ ಅಂತ. ಓಕೆ, ಇದು ಕೂಡ ಏನಪ್ಪ ಅಂದರೆ ವೆಲ್ವೆಟ್ ಅನ್ನೋ ಒಂದು ಅದು ಥರ ಒಂದು ಬಟ್ಟೆ ಆಗಿರ್ತದೆ. ಸೊ ಒಂದು ಕೂಡ ಒಂದು ಸಿಲ್ಕಿ ಬಟ್ಟೆ ಆಗಿರ್ತದೆ, ಸಿಲ್ಕಿ ಬಟ್ಟೆ. ಓಕೆ, ಮಾಡರ್ನ್ ಡೇ ನೋಡ್ತೀವಲ್ಲ ನಾವು ಒಂದು ತಲೆದಿಂಬು ಕವರ್ ಆಗಿರ್ತೈತಿ, ಓಕೆ, ಒಂದು ಸಹ ಒಂದು ಸಿಲ್ಕಿ ಇರ್ತೈತಿ, ಫುಲ್ ಸಿಲ್ಕಿ ಒಂದು ಬಟ್ಟೆ ಇರ್ತೈತಿ, ಅದು ಏನಪ್ಪ ಅಂದರೆ ವೆಲ್ವೆಟ್ಸ್ ಅಂತ ಕರಿತೀವಿ ನಾವು. ಓಕೆ, ಈ ಥರ ಏನಂದ್ರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಓಕೆ, ಎಸ್, ವೆಲ್. ಇನ್ನು ನೆಕ್ಸ್ಟು ಇಂಡಸ್ಟ್ರೀಸ್ ಆ್ಯಂಡ್ ಕ್ರಾಫ್ಟ್ಸ್ ವರ್ ರೆಗ್ಯುಲೇಟೆಡ್ ಬೈ ಗಿಲ್ಡ್ಸ್ ಅಂತ ಹೇಳ್ತೀವಿ ನಾವು.
ಓಕೆ, ಸೊ ಒಂದೇನಪ್ಪ ಅಂದರೆ ಇಂಡಸ್ಟ್ರಿಯಲ್ ಕಮ್ಯುನಿಟಿ ಏನಪ್ಪ ಅಂದರೆ ಸಪ್ರೇಟೆಡ್ ಒಂದು ಶ್ರೇಣಿಗಳನ್ನ ಮಾಡ್ಕೊಂಡಿದ್ರು ಅವರು, ಶ್ರೇಣಿಗಳನ್ನ ಮಾಡ್ಕೊಂಡಿದ್ರು. ಓಕೆ, ಒಂದು ಇಂಡಸ್ಟ್ರಿಯಲ್ಲಿ ಎಷ್ಟು ಶ್ರೇಣಿಗಳನ್ನ ಮಾಡ್ಕೊಂಡು ಬಂದಿದ್ರು. ಓಕೆ, ಯಾವ ಥರ ಅಂದರೆ ಕೈಕೋಳಾರ ಅಂತ. ಓಕೆ, ಸಪ್ರೇಟ್ ಒಂದು ಕೈಮಗ್ಗ ಒಂದು ಮಾಡುವಂಥ ಒಂದು ಕಮ್ಯುನಿಟಿನ ಅವ್ರಲ್ಲಿ ಏನಪ್ಪ ಅಂದರೆ ಒಂದು ಪರ್ಟಿಕ್ಯುಲರ್ ಶ್ರೇಣಿ ಇತ್ತು. ಓಕೆ, ಸೊ ನೆಕ್ಸ್ಟ್ ಒಂದು ಅಕ್ಕಸಾಲಿಗರ ಕಮ್ಯುನಿಟಿಗೆ ಒಂದು ಸಪ್ರೇಟ್ ಶ್ರೇಣಿ ಇತ್ತು. ಈ ಥರ ಏನಪ್ಪ ಅಂದರೆ ಒಂದು ಶ್ರೇಣಿಗಳನ್ನ ಮಾಡ್ಕೊಂಬಂದಿದ್ರು ಯಾರು, ಇಂಡಸ್ಟ್ರಿಯಲ್ ಕಮ್ಯುನಿಟಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಟೆಕ್ಸ್ಟೈಲ್ ಕಮ್ಯುನಿಟಿಯಲ್ಲಿ ಕೈಕೋಳಾರ ಅಂತ, ಕೈಕೋಳಾರ ಓಕೆ, ಯಾವ ಥರ ಅಂದರೆ ಒಂದು ಕೈಕೋಳಾರ. ಓಕೆ, ಸೊ ಕೈಯನ್ನು ಒಂದು ಕೈಮಗ್ಗ ಮಾಡುವಂಥ ಒಂದು ಕಮ್ಯುನಿಟಿನ ಅವರಿಗೆ ಕೈಕೋಳಾರ ಅಂತ ಕರಿತೀವಿ ನಾವು. ಇವ್ರು ಏನಪ್ಪ ಅಂದರೆ ಮಾಸ್ಟರ್ ಆಫ್ ವೀವರ್ಸ್. ಓಕೆ, ಮಾಸ್ಟರ್ ಆಫ್ ವೀವರ್ಸ್. ಇನ್ನು ಅಪಾರ್ಟ್ ಫ್ರಮ್ ಕೈಕೋಳಾರ ಬಿಟ್ಟರೆ ಏನಪ್ಪ ಅಂದರೆ ಒಂದು ಮೈನರ್ ಕಮ್ಯುನಿಟಿ. ಓಕೆ, ತೋಗಟ ಅಂತ, ಓಕೆ, ಸೆಲೆ ಅಂತ, ಜಂಡ್ರ, ಕುರುಣಿ, ಇವೆಲ್ಲ ಏನಪ್ಪ ಅಂದರೆ ಇವು ಕೂಡ ಒಂದು ವೀವಿಂಗ್ ಮಾಡಲಿಕ್ಕೆ, ಓಕೆ, ಒಂದು ಕೈಮಗ್ಗ ಮಾಡಲಿಕ್ಕೆ ಇವು ಕೂಡ ಒಂದು ಕಮ್ಯುನಿಟಿ ಆಗಿದ್ದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಕೈಕೋಳಾರ ಅಂತ, ಕೈಕೋಳಾರ ಇವೊಂದು ಹೈಯೆಸ್ಟ್ ಶ್ರೇಣಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಇವರು ತೋಗಟ ಆಗಿರ್ಬೋದು, ಸೇಲೆ ಆಗಿರ್ಬೋದು. ಓಕೆ, ಎಸ್. ಇನ್ನು ನೆಕ್ಸ್ಟು ಒಂದು ಪಂಚಮವರು ಅಂತ, ಇನ್ನು ಮೆಟಾಲಿಕ್ ಆಬ್ಜೆಕ್ಟ್ಸ್. ಓಕೆ, ಸೊ ಮೆಟಾಲಿಕ್ ಆಬ್ಜೆಕ್ಟ್ಸ್ ಮಾಡುವಂಥ ಒಂದು ಕಮ್ಯುನಿಟಿನ ಸಪ್ರೇಟ್ ಅದೊಂದು ಏನಪ್ಪ ಅಂದರೆ ಅದು ಒಂದೊಂದು ರೆಗ್ಯುಲೇಟ್ ಮಾಡ್ತಾಯಿದ್ರು, ಯಾವುದು ಶ್ರೇಣಿಗಳನ್ನ ಮುಖಾಂತರ ರೆಗ್ಯುಲೇಟ್ ಮಾಡ್ಕೊತ ಬರ್ತಿದ್ರು. ಸೊ ಆ ಒಂದು ಮೆಟಾಲಿಕ್ ಆಬ್ಜೆಕ್ಟ್ಸ್ ಮಾಡುವಂಥ ಕಮ್ಯುನಿಟಿಗೆ ಕರಿತೀವಿ ಅಂದರೆ ನಾವು ಪಂಚಮವರು ಅಂತ ಕರಿತೀವಿ, ಪಂಚಮವರು. ಸೊ ಇವರೇ ಒಂದು ಎಲ್ಲಿಂದ ಬರ್ತಾರಪ್ಪ, ಇವರ ಒಂದು ಪೂರ್ವಜರು ಯಾರು. ಓಕೆ, ಸೊ ಅವರ ಒಂದು ಆ್ಯನ್ಸಿಸ್ಟರ್ಸ್ ಒಂದು ಹುಡ್ಕೊಂಡು ಹೋದ್ರೆ ಅಂದರೆ ನಾವು ಇವರು ಎಲ್ಲಿರಪ್ಪ ಅಂದರೆ ದ ಪಂಚಮವರು ಟ್ರೇಸ್ಡ್ ದೇರ್ ಆ್ಯನ್ಸಿಸ್ಟರ್ಸ್ ಟು ದಿ 5 ಸನ್ಸ್ ಆಫ್ ವಿಶ್ವಕರ್ಮ. ಓಕೆ, ಸೊ ಇವರು ಒಂದು ಪೂರ್ವಜರು ಯಾವಪ್ಪ ಅಂದರೆ ಆ ಒಂದು ವಿಶ್ವಕರ್ಮ. ಓಕೆ, ಸೊ ವಿಶ್ವಕರ್ಮನ ಒಂದು 5 ಮಕ್ಕಳು. ಓಕೆ, 5 ಮಕ್ಕಳು ಇರ್ತಾರೆ. ಸೊ 5 ಮಕ್ಕಳು ಏನಪ್ಪ ಅಂದರೆ ಅವರ ಒಂದು ಆ್ಯನ್ಸಿಸ್ಟರ್ಸ್ ಆಗಿರ್ತಾರೆ, ಸೊ ಪೂರ್ವಜರಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ವಿಶ್ವಕರ್ಮ ಯಾರಪ್ಪ ಅಂದರೆ ಆ ಒಂದು ಎನಿಷಿಯಂಟ್ ಕಾಲದಲ್ಲಿ. ಓಕೆ, ಸೊ ಒಂದು ಎನಿಷಿಯಂಟ್ ಕಾಲದಲ್ಲಿ ಒಂದು ಮಹಾಭಾರತ ಕಾಲದಲ್ಲಿ ಒಂದು ಕೃಷ್ಣನಿಗೆ ಒಂದು ಏನಪ್ಪ ಅಂದರೆ ಒಂದು ಇದು ಏನಾಗಿರ್ಬೋದು. ಓಕೆ, ಸೊ ಒಂದು ಅರಮನೆ ಆಗಿರ್ಬೋದು. ಕೃಷ್ಣನಿಗೆ ದ್ವಾರಕದಲ್ಲಿ ಒಂದು ಅರಮನೆ ಕಟ್ಟಿಸ್ಕೊಟ್ಟ. ಮತ್ತು ಒಂದು ಈ ಮಹಾಭಾರತ. ಓಕೆ, ಸೊ ಪಾಂಡವರಿಗೆ ಏನಪ್ಪ ಅಂದರೆ ಒಂದು ಅರಗಿನ ಮನೆ ಒಂದು ಆರ್ಕಿಟೆಕ್ಚರ್ ಆಗಿರ್ತಾನೆ. ಸೊ ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ದೇವಾನುದೇವತೆಗಳಿಗೆ ಒಂದು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿಕೊಡುವಂಥ ಒಂದು ವ್ಯಕ್ತಿ ಅಥವಾ ಒಬ್ಬ ದೇವರು ಅಂತ ನಾವು ವಿಶ್ವಕರ್ಮ ಅಂತ ಕರಿತೀವಿ. ಸೊ ಆ ಒಂದು ವಿಶ್ವಕರ್ಮನ ಮಕ್ಕಳು ಯಾರಪ್ಪ ಹಾಗಾದರೆ ಅಂದರೆ ಫಸ್ಟ್ ಸನ್ ಯಾರಪ್ಪ ಅಂದರೆ ಮನು ಅಂತ. ಫಸ್ಟ್ ಸನ್ ಮನು, ಇವನೇನಪ್ಪ ಅಂದರೆ ಸ್ಪೆಷಲಿಸ್ಟ್ ಇನ್ ಐರನ್. ಓಕೆ, ಒಂದು ಕಬ್ಬಿಣದಲ್ಲಿ ಒಂದು ಮೆಟಲ್ ಆಬ್ಜೆಕ್ಟ್ಸ್ನ ಒಂದು ಮಾಡಿಕೊಡುವಂಥ ಒಬ್ಬ ಸ್ಪೆಷಲಿಸ್ಟ್ ಆಗಿರ್ತಾನೆ ಮನು. ಇನ್ನು ನೆಕ್ಸ್ಟು ಮಾಯಾ ಅಂತ. ಇವನೇನಪ್ಪ ಅಂದರೆ ಇವನು ವುಡ್ಡಲ್ಲಿ. ಓಕೆ, ಸೊ ಫುಡ್ಡಲ್ಲ ವುಡ್, ಕಟ್ಟಿಗೆ. ಓಕೆ, ಇವನೇನಪ್ಪ ಅಂದರೆ ಕಟ್ಟಿಗೆಯಲ್ಲಿ ಮಾಡುವಂಥ ಒಬ್ಬ ಸ್ಪೆಷಲಿಸ್ಟ್ ಆಗಿರ್ತಾನೆ. ಅಲಾಯ್ಸ್. ಓಕೆ, ಒಂದು ಹಿತ್ತಾಳೆ ಆಗಿರ್ಬೋದು ಮತ್ತು ತಾಮ್ರದ ಒಂದು ಏನಪ್ಪ ಅಂದರೆ ಅದರ ಮಿಶ್ರಣ ಮಾಡುವಂಥ ಒಬ್ಬ ಕರಕುಶಲ ವ್ಯಕ್ತಿ ಆಗಿರ್ತಾನೆ. ಓಕೆ, ಇವನು ಕೂಡ ಒಂದು ಸ್ಪೆಷಲಿಸ್ಟ್ ಆಗಿರ್ತಾನೆ. ಈಗ ನೆಕ್ಸ್ಟು ಶಿಲ್ಪಿ ಇವನು ಒಂದು ಕಲ್ಲಿನಲ್ಲಿ ಮಾಡುವಂಥ ಒಬ್ಬ ಸ್ಪೆಷಲಿಸ್ಟ್ ಆಗಿರ್ತಾನೆ. ಇನ್ನು ನೆಕ್ಸ್ಟು ಲಾಸ್ಟ್ ಸಣ್ಣ ಯಾರಪ್ಪ ಅಂದರೆ ವಿಶ್ವಜನ ಇವನೇನಪ್ಪ ಅಂದರೆ ಒಂದು ಅಕ್ಕಸಾಲಿಗ ಆಗಿರ್ತಾನೆ. ಒಂದು ಬೆಳ್ಳಿ ಬಂಗಾರದಲ್ಲಿ ಮಾಡುವಂಥ ಒಬ್ಬ ಒಂದು ಕರಕುಶಲ ವ್ಯಕ್ತಿ. ಸೊ ಇವರೇನಪ್ಪ ಅಂದರೆ ಈ ಒಂದು ಪಂಚಮವರು ಇವರ ಒಂದು ಪೂರ್ವಜರಾಗಿರ್ತಾರೆ. ಸೊ ಯಾರು ಈ ಒಂದು ವಿಶ್ವಕರ್ಮನ 5 ಮಕ್ಕಳ ಒಂದು ಆ್ಯನ್ಸಿಸ್ಟರ್ಸ್. ಓಕೆ, ಆ ಒಂದು ಕಮ್ಯುನಿಟಿನ ನಾವೇನು ಕರಿತೀವಿ ವಿಶ್ವಕರ್ಮ ಅಥವಾ ಒಂದು ವಿಶ್ವಬ್ರಾಹ್ಮಣ. ಓಕೆ, ವಿಶ್ವಬ್ರಾಹ್ಮಣ ಅಂತ ಕರಿತೀವಿ ನಾವು, ವಿಶ್ವಬ್ರಾಹ್ಮಣ್ಸ್ ಅಂತ ಕರಿತೀವಿ. ಓಕೆ, ಎಸ್. ಈ ಥರ ಏನಪ್ಪ ಅಂದರೆ ಶ್ರೇಣಿ ಇತ್ತು. ಒಂದು ಇಂಡಸ್ಟ್ರಿಯಲ್ ಕಮ್ಯುನಿಟಿಗೆ ಒಂದು ಗೈಡ್ಲೈನ್ಸ್ ಅಥವಾ ಇದು ರೆಗ್ಯುಲೇಟ್ ಮಾಡಲಿಕ್ಕೆ ಒಂದು ಶ್ರೇಣಿಗಳನ್ನ ಮಾಡ್ಕೊಂಡಿದ್ರು. ಓಕೆ, ಎಸ್. ಇನ್ನು ನೆಕ್ಸ್ಟು ಲೇಟರ್ 5 ಡಿಫ್ರೆಂಟ್ ಕಾಸ್ಟ್ಸ್ ಕೇಮ್ ಅಂಡರ್ ಒನ್ ಕಮ್ಯುನಿಟಿ ಆ್ಯಸ್ ವಿಶ್ವಬ್ರಾಹ್ಮಣ್. ಓಕೆ, ಇವರೇನಪ್ಪ ಅಂದರೆ ಲಾಸ್ಟ್ ಈ ಥರ ಒಂದು ಮೆಟಲ್ ಆಬ್ಜೆಕ್ಟ್ಸ್ ಆಗಿರ್ಬೋದು ಅಥವಾ ಒಂದು ಈ ಥರ ಶಿಲೆ. ಓಕೆ, ಒಂದು ಕಲ್ಲಿನಲ್ಲಿ ಮಾಡುವಂಥ ಒಬ್ಬ ಶಿಲ್ಪಿ. ಸೊ ಈ ಥರ 5 ನೋಡ್ಕೊಂಬಂದಿದ್ದೀವಿ ನಾವು. ಈ ಥರ 5 ಥರ ಮಾಡುವಂಥ ಒಬ್ಬ ಕರಕುಶಲ ವಸ್ತುಗಳು ನೋಡ್ಕೊಂಬಂದಿದ್ದೀವಿ. ಸೊ ಇವ್ರು ಏನು ಮಾಡ್ತಾರೆ ಲಾಸ್ಟ್ ಮೂಮೆಂಟ್ ಒಟ್ಟಾಗಿ ಸೇರಿ ಏನಪ್ಪ ಅಂದರೆ ವಿಶ್ವಬ್ರಾಹ್ಮಣ್ ಅಂತ ಕರ್ಕೋತಾರೆ. ಸೊ ಒಂದು ಸುಪೀರಿಯರ್ ಓವರ್ ಬ್ರಾಹ್ಮಣ್ಸ್ ಅಥವಾ ಒಂದು ವಿಶ್ವಬ್ರಾಹ್ಮಣ್ಸ್ ಅಂತ ಕರ್ಕೋತಾರೆ. ಸೊ ಫ್ರಮ್ ದ 20th century
ದೇ ಕ್ಲೇಮ್ಡ್ ಸುಪೀರಿಯಾರಿಟಿ ಓವರ್ ಬ್ರಾಹ್ಮಣ್ಸ್. ಓಕೆ, ನಾವು ಹೇಳ್ಕೊಂಬಂದ್ವಿ ಅಪ್ಪ ಒಂದು ಲಾಸ್ಟ್ 20th ಸೆಂಚುರಿಯಲ್ಲಿ ಏನಪ್ಪ ಅಂದರೆ ಒಂದು ಬ್ರಾಹ್ಮಣಕ್ಕಿಂತ ಒಂದು ಪಟ್ಟು ಹೆಚ್ಚು ಅಂತ, ಒಂದು ಪಟ್ಟು ಹೆಚ್ಚು ಅಥವಾ ಒಂದು ಸುಪೀರಿಯಾರಿಟಿ ಬ್ರಾಹ್ಮಣ್ಸ್ ಅಂತ, ಅದು ಏನು ಕರಿತೀವಿ ನಾವು ವಿಶ್ವ ಬ್ರಾಹ್ಮಣ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ವೀರ ಬಾಲಂಜ ಅಂತ. ಸೊ ಸಪ್ರೇಟ್ ಇದೊಂದು ಏನಪ್ಪ ಅಂದರೆ ಸಪ್ರೇಟ್ ಗಿಲ್ಡ್ ಆಗಿತ್ತು. ಓಕೆ, ಸಪ್ರೇಟ್ ಶ್ರೇಣಿ. ಇವ್ರು ಏನಪ್ಪ ಅಂದರೆ ಪ್ರೊಟೆಕ್ಷನ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಪ್ಪ ಅಂದರೆ ಆ ಒಂದು ಕಾಲದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಸೊ ಅವ್ರನ್ನ ಒಂದು ಪ್ರೊಟೆಕ್ಟ್ ಮಾಡಲಿಕ್ಕೆ, ಓಕೆ, ಸೊ ಅವರೊಂದು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಒಂದು ಫೋರ್ಸ್ ಇತ್ತು. ಸೊ ಆ ಒಂದು ಫೋರ್ಸ್ ಏನಪ್ಪ ಅಂದರೆ ಈ ಒಂದು ವೀರ ಬಾಲಂಚ ಅಂತ, ವೀರ ಬಾಲಂಚ ಒಂದು ಫೋರ್ಸ್ ಏನು ಮಾಡ್ತಿತ್ತಪ್ಪ ಅಂದರೆ ಇವ್ರನ್ನ ಒಂದು ಕಂಟ್ರೋಲ್ ಮಾಡ್ತಾಯಿತ್ತು ಅಥವಾ ಒಂದು ಪ್ರೊಟೆಕ್ಟ್ ಮಾಡ್ತಾಯಿತ್ತು ಅಂತ ಹೇಳ್ತೀವಿ. ಸೊ ಈ ಒಂದು ಗಿಲ್ಡ್ ಆಗಿತ್ತು. ಓಕೆ, ಸೊ ಈ ಥರ ಒಂದು ಏನಪ್ಪ ಅಂದರೆ ಒಂದು ಇಂಡಸ್ಟ್ರಿಯಲಿಸ್ಟ್ ಕಮ್ಯುನಿಟಿನ ನಾವು ಶ್ರೇಣಿಗಳಾಗಿ ವಿಂಗಡಣೆ ಮಾಡ್ಕೊತ ಬರ್ತೀವಿ. ಓಕೆ, ಎಸ್, ವೆಲ್, ಇನ್ನು ನೆಕ್ಸ್ಟು ಸಾಮಾಜಿಕ ಸ್ಥಿತಿ ಯಾವ ಥರ ಇತ್ತಪ್ಪ ಅಂದರೆ ಒಂದು ಸೊಸೈಟಿ ಯಾವ ಥರ ಇತ್ತು ಅಂದರೆ ನೋಡಿ, ಮೆನಿ ಸೋಷಿಯಲ್ ಇವಿಲ್ಸ್ ವರ್ ಕಂಟಿನ್ಯೂಡ್. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಹಲವಾರು ಒಂದು ಮೂಢನಂಬಿಕೆಗಳು ಸ್ಟಾರ್ಟ್ ಆಗುವಂತ ಬಂದು. ಓಕೆ, ಸೊ ಒಂದು ಕಂಟಿನ್ಯೂ ಸ್ಟಾರ್ಟ್ ಆಗುವಂತ ಬಂದು. ಇನ್ನು ನೆಕ್ಸ್ಟ್ ನೋಡಿ, ಮೂಢನಂಬಿಕೆಗಳು ಯಾವ ಥರ ಇದ್ದಪ್ಪ ಅಂತಂದರೆ ಪ್ರಾಕ್ಟೀಸ್ ಆಫ್ ಸತಿ. ಓಕೆ, ಯಾವ ಥರ ಕರಿತೀವಿ ನಾವು, ಒಂದು ಪ್ರಾಕ್ಟೀಸ್ ಆಫ್ ಸತಿ ಬಿಕೇಮ್ ಪಾಪ್ಯುಲರ್ ಆ್ಯಂಡ್ ವಾಸ್ ಟ್ರೀಟೆಡ್ ಆ್ಯಸ್ ಡಿವೈನ್. ಓಕೆ, ಸೊ ಒಂದು ಸತಿಯನ್ನು, ಓಕೆ, ಸೊ ಸತಿ ಅಂದರೆ ಏನಪ್ಪ ಅಂದರೆ ಒಂದು ಗಂಡ ಅಥವಾ ಒಂದು ಏನಪ್ಪ ಅಂದರೆ ರಾಜ ತೀರ್ಕೊಂಡ ಅಂದರೆ, ಓಕೆ, ಸೊ ಗಂಡ ತೀರ್ಕೊಂಡ ಅಂದರೆ ಆಕೆ ಬಿದಿರಾಗ್ತಾಳೆ. ಸೊ ಆಕೆ ಏನಪ್ಪ ಅಂದರೆ ಅವಳು ಕೂಡ ಒಂದು ಚಿತೆಯಲ್ಲಿ ಭಸ್ಮನಾಗಿ ಇವಳು ಕೂಡ ಏನಪ್ಪ ಅಂದರೆ ಒಂದೆಷ್ಟೊಂದು ಬೆಂಕಿಗೆ ಆಹುತಿ ಆಗಬೇಕಾಗಿತ್ತು. ಸೊ ಅದೇನಪ್ಪ ಅಂದರೆ ಇಂಡಿವಿಜುವಲ್ ಆಗಿ ಒಂದು ಬೆಂಕಿಗೆ ಆಹುತಿ ಆಗುವುದನ್ನು ನಾವು ಕರಿತೀವಿ ಸತಿ ಅಂತ ಕರಿತೀವಿ. ಇನ್ನು ಒಂದು ಜೋಹಾರ್ ಪದ್ಧತಿ. ಓಕೆ, ಸೊ ಜೋಹಾರ್ ಪದ್ಧತಿ ಏನಪ್ಪ ಅಂದರೆ ಇದು ಮಾಸ್ ಮೂಮೆಂಟ್ ಆಗಿತ್ತು. ಓಕೆ, ಸೊ ಒಂದು ರಾಣಿಯರು ಮತ್ತು ಒಂದು ಹಲವಾರು ಸೈನಿಕರ ಒಂದು ಹೆಣ್ಣಂದಿರು. ಓಕೆ, ಸೊ ಅವ್ರು ಏನಪ್ಪ ಅಂದರೆ ಒಂದು ಮಾಸ್ ಮೂಮೆಂಟ್ ಆಗಿ ಒಂದು ಅಗ್ನಿಗೆ ಆಹುತಿ ಆಗುವುದನ್ನು ನಾವು ಕರಿತೀವಿ ಜೋಹಾರ್ ಅಂತ ಕರೆದ್ರೆ ಅಂತ ಒಂದು ಟ್ರೀಟ್ ಮಾಡ್ತಾಯಿದ್ರು. ಓಕೆ, ಸೊ ಆ್ಯಂಡ್ ವಾಸ್ ಟ್ರೀಟೆಡ್ ಆ್ಯಸ್ ಡಿವೈನ್. ಅವ್ರಿಗೇನಪ್ಪ ಅಂದರೆ ನಾವು ದೇವರು ಅಂತ ನಾವು ಕರಿತಿದ್ವಿ. ಇನ್ನು ಪ್ರಾಸ್ಟಿಟ್ಯೂಷನ್ಸ್, ಓಕೆ, ವೇಷವಾಟಿಕೆ ಏನಪ್ಪ ಅಂದರೆ ಒಂದು ಲೀಗಲೈಸ್ ಆಗಿಬಿಟ್ಟಿತ್ತು. ಓಕೆ, ಸೊ ಒಂದು ವೇಷವಾಟಿಕೆ ಏನಪ್ಪ ಅಂದರೆ ಇನ್ಸ್ಟಿಟ್ಯೂಷನಲೈಸ್ಡ್, ಒಂದು ಲೀಗಲಾಗಿ ಮಾಡಿಬಿಟ್ಟಿದ್ರು ವೇಷವಾಟಿಕೆಯನ್ನು. ಸೊ ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ವೇಶ್ಯಗಳೊಂದು ಎಷ್ಟು ಜನ ವೇಶ್ಯರನ್ನ ಇಟ್ಕೊಂಡಿರ್ತಾರಲ್ಲ ಅವರು ನಾವು ಸುಪೀರಿಯಾರಿಟಿ ಒಂದು VVIP ಪರ್ಸನ್ ಅಂತ ಒಂದು ಆ ಥರ ಏನಪ್ಪ ಅಂದರೆ ಒಂದು ಟ್ರೀಟ್ ಮಾಡ್ತಾಯಿದ್ರು. ಓಕೆ, ಆ ಒಂದು ಕಾಲದಲ್ಲಿ ಒಂದು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಮಹಿಳೆಯರ ಸ್ಥಿತಿ ಒಂದು ಶೋಚನೀಯವಾಗಿತ್ತು ಅಂತ ಹೇಳ್ತೇನೆ. ಓಕೆ, ಸೊ ಮಹಿಳೆಯರ ಸ್ಥಿತಿ ಏನಪ್ಪ ಅಂದರೆ ಒಂದು ಆಲ್ಮೋಸ್ಟು ಶೋಚನೀಯ ಆಗಿತ್ತು ಒಂದು ವಿಜಯನಗರ ಕಾಲದಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ದೇವದಾಸಿ ಸಿಸ್ಟಮ್. ಓಕೆ, ಇವು ಆ ಒಂದು ವೇಷವಾಟಿಕೆ ನೆಕ್ಸ್ಟ್ ಬಿಟ್ಟರೆ ಏನಪ್ಪ ಅಂದರೆ ನೆಕ್ಸ್ಟು ದೇವದಾಸಿ ಒಂದು ಪದ್ಧತಿ ಸ್ಟಾರ್ಟ್ ಆಗುವಂತ ಬಂತು. ಅಥವಾ ಒಂದು ಟೆಂಪಲ್ ಡ್ಯಾಮ್ಸೆಲ್ ಅಂತ, ಅಥವಾ ಒಂದು ಏನಪ್ಪ ಅಂದರೆ ಒಂದು ಗುಡಿಯಲ್ಲಿ ಒಂದು ನೃತ್ಯಗಾರತಿ ಅಥವಾ ಒಂದು ಅಲ್ಲಿರುವಂಥ ಒಂದು ಗುಡಿಯಲ್ಲಿ ಏನಪ್ಪ ಅಂದರೆ ಜಸ್ಟ್ ಕೆಲಸ ಮಾಡುವಂಥ ಒಬ್ಬ ಮಹಿಳೆ. ಓಕೆ, ಸೊ ಸಿಸ್ಟಮ್ ವಾಸ್ ಎಕ್ಸ್ಪಾಂಡೆಡ್ ಇನ್ ಟು ಗ್ರಾಸ್ ರೂಟ್ ಲೆವೆಲ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಪ್ರತಿ ಹಳ್ಳಿಗೆ ಏನಪ್ಪ ಅಂದರೆ ಈ ಥರ ಒಂದು ದೇವದಾಸಿ ಸಿಸ್ಟಮ್ ಜಾರಿ ಆಗುವಂತ ಬಂತು. ಇನ್ನು ಆ ಒಂದು ದೇವದಾಸಿಯಲ್ಲಿ ಏನಪ್ಪ ಅಂದರೆ ಹಲವಾರು ಬರ್ತಾರೆ. ಸೊ ಆ ಒಂದು ದೇವದಾಸಿಯಲ್ಲಿ ಜೋಗಿನಿ ಮತ್ತು ಬಸಿವಿನಿ ವರ್ ಆಫ್ ಶೂಟ್ಸ್ ಆಫ್ ದೇವದಾಸಿ ಪದ್ಧತಿ. ಓಕೆ, ಸೊ ಒಂದು ದೇವದಾಸಿಯಲ್ಲಿ ಮತ್ತು ಸಬ್ ಬ್ರಾಂಚ್ ಬರ್ತಾವೆ. ಸೊ ಅವರಲ್ಲಿ ಏನಪ್ಪ ಅಂದರೆ ನಾವು ಜೋಗಿನಿ ಅಂತ ಕರಿತೀವಿ, ಬಸಿವಿನಿ ಅಂತ ಕರಿತೀವಿ. ಸೊ ನಮ್ಮ ಒಂದು ನಾರ್ತ್ ಕರ್ನಾಟಕದಲ್ಲಿ, ಓಕೆ, ನಾರ್ತ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಒಂದು ಸವದತ್ತಿ ತಾಲೂಕು, ಓಕೆ, ಸವದತ್ತಿ ತಾಲೂಕು ಯಲ್ಲಮ್ಮಗುಡ್ಡದಲ್ಲಿ, ಓಕೆ, ಯಲ್ಲಮ್ಮಗುಡ್ಡದಲ್ಲಿ ನೋಡ್ತೀವಿ ನಾವು ಆ ಒಂದು ದೇವದಾಸಿ ಪದ್ಧತಿ ಇನ್ನೂ ಕೂಡ ಇತ್ತು. ಓಕೆ, ಸೊ ಈಗೇನಪ್ಪ ಅಂದರೆ ಒಂದು ಕ್ರಮೇಣ ಏನಪ್ಪ ಅಂದರೆ ಇದು ಪದ್ಧತಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ನಿರ್ಮೂಲನೆ ಆಗ್ತಾಯಿದೆ. ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಏನಪ್ಪ ಅಂದರೆ ಗೋರ್ಮೆಂಟ್ ಕೂಡ ಒಂದು ಪರ್ಫ್ಯೂಮ್ಸ್ ಆ್ಯಂಡ್ ಪಾನ್ ಕೇಮ್ ಇನ್ ಟು ಪಾಪ್ಯುಲಾರಿಟಿ. ಓಕೆ, ಸೊ ಈ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಒಂದು ಬಗೆಯ ಒಂದು ಏನಪ್ಪ ಅಂದರೆ ಒಂದು ಹೂಗಳಾಗಿರ್ಬೋದು ಮತ್ತು ಪರ್ಫ್ಯೂಮ್ಸ್ ಆಗಿರ್ಬೋದು ಮತ್ತು ತಂಬಾಕು ಅಥವಾ ಏನಪ್ಪ ಆಗಿತ್ತು ಪಾನ್ ಅಂತ ಕರಿತೀವಿ. ಸೊ ಪಾನ್ ಏನಪ್ಪ ಅಂದರೆ ಒಂದು ಫೇಮಸ್ ಆಗಿತ್ತು ಈ ಒಂದು ಕಾಲದಲ್ಲಿ. ಓಕೆ, ಎಸ್. ಇನ್ನು ನೆಕ್ಸ್ಟು ಒಂದು ರಿಲಿಜಿಯನ್ ನೋಡಬೇಕಾದ್ರೆ ಧರ್ಮ ಯಾವ ಥರ ಇತ್ತಪ್ಪ ಅಂದರೆ ನೋಡಿ, ರಿಲಿಜಿಯನ್ಸ್ ವರ್ ಟಾಲರೆನ್ಸ್ ವಾಸ್ ಮೇಂಟೈನ್. ಓಕೆ, ಸೊ ರಿಲಿಯನ್ಸ್ ಏನಪ್ಪ ಅಂದರೆ ಒಂದು ಟಾಲರೇಟ್ ಆಗಿತ್ತು, ಒಂದು ಏನಪ್ಪ ಅಂದರೆ ಧಾರ್ಮಿಕ ಒಂದು ಸಹಿಷ್ಣುತೆಯನ್ನು ಹೊಂದಿತ್ತು ಅಂತ ಹೇಳ್ತೀವಿ ನಾವು. ಒಂದು ಧಾರ್ಮಿಕ ಒಂದು ಸಹಿಷ್ಣುತೆ ಹೊಂದಿತ್ತು. ಸೊ ನೋಡಿ ಯಾವ ಥರ ಒಂದು ಪುರಾವೆಗಳು ಏನಪ್ಪ ಅಂದರೆ ಹಾಗಾದರೆ ನೋಡಿ, ಹಿಂದೂಗಳು, ಜೈನರು ಮತ್ತು ಮುಸಲ್ಮಾನರಲ್ಲಿ ಏನಪ್ಪ ಅಂದರೆ ಧಾರ್ಮಿಕ ಸಹಿಷ್ಣುತೆ ಇತ್ತು. ಓಕೆ, ಸೊ ಇದಕ್ಕೆ ಪುರಾವೆಗಳು ಏನಪ್ಪ ಅಂದರೆ ಒಂದನೇ
ಒಂದನೇ ದೇವರಾಯನ ರಾಣಿ ಭೀಮಾದೇವಿ ಏನು ಮಾಡ್ತಾಳಪ್ಪ ಅಂದರೆ ಜೈನ ಧರ್ಮದ ಒಂದು ಅನುಯಾಯಿಗಿರ್ತಾಳೆ. ಓಕೆ, ಸೊ ನೋಡಿ, ಒಂದನೇ ದೇವರಾಯನ ರಾಣಿ ಭೀಮಾದೇವಿ ಇವಳು ಜೈನ ಧರ್ಮವನ್ನು ಫಾಲೋ ಮಾಡ್ತಿರ್ತಾಳೆ. ಇನ್ನು ನೆಕ್ಸ್ಟು ಎರಡನೇ ಪುರಾವೆ ಏನಪ್ಪ ಅಂದರೆ ಎರಡನೇ ದೇವರಾಯ. ಓಕೆ, ಎರಡನೇ ದೇವರಾಯ ತನ್ನ ರಾಜ್ಯದಲ್ಲಿ ಏನು ಮಾಡ್ತಾನೆ, ಜೈನ ಬಸದಿಯನ್ನು ಕಟ್ಟಿಸ್ತಾನೆ. ಓಕೆ, ಸೊ ಇವನು ಏನಪ್ಪ ಅಂದರೆ ಇವರು ಪಕ್ಕ ಒಂದು ಶೈವೈಟ್ಸ್ ಆಗಿರ್ತಾರೆ, ಒಂದು ಶೈವನ ಭಕ್ತರು ಇವರೆಲ್ಲ. ಸೊ ಆದರೂ ಕೂಡ ಏನಪ್ಪ ಅಂದರೆ ಇವರು ಜೈನರಿಗೆ ಏನಪ್ಪ ಅಂದರೆ ತಮ್ಮ ಒಂದು ಬಸದಿಯನ್ನು ಕಟ್ಟಿಸ್ತಾರೆ. ಸೊ ಏನಪ್ಪ ಅಂದರೆ ಒಂದು ಧಾರ್ಮಿಕ ಸಹಿಷ್ಣುತೆ ಇತ್ತು. ಇನ್ನು ನೆಕ್ಸ್ಟು ಒಂದನೇ ಬುಕ್ಕರಾಯ. ಓಕೆ, ಸೊ ಒಂದನೇ ಬುಕ್ಕರಾಯ ಏನು ಮಾಡ್ತಾನೆ, ಒಂದು ಶ್ರವಣಬೆಳಗೊಳದಲ್ಲಿ ಒಂದು ಶಾಸನ ಇದೆ, ಅವನ ಮೇಲೆ ಒಂದು ಶ್ರವಣಬೆಳಗೊಳದಲ್ಲಿ ಒಂದು ಶಾಸನ ಇದೆ. ಆ ಶಾಸನ ಏನು ಹೇಳ್ತಪ್ಪ ಅಂದರೆ ಶ್ರೀ ವೈಷ್ಣವರು ಮತ್ತು ಜೈನರ ನಡುವಿನ ಒಂದು ಶಾಂತಿ ಒಪ್ಪಂದವನ್ನು ಇವನು ಉಲ್ಲೇಖ ಒಂದು ಶಾಸನದಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಇವನೇನು ಮಾಡ್ತಾನಪ್ಪ ಅಂದರೆ ಶ್ರೀ ವೈಷ್ಣವರು ಮತ್ತು ಜೈನರ ನಡುವಿನ ಒಂದು ಶಾಂತಿ ಒಪ್ಪಂದವನ್ನು ಇವನು ಬಗೆಹರಿಸ್ತಾನೆ ಅಂತ. ಸೊ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ರಿಲಿಜಿಯನ್ಸ್ ಟಾಲರೆನ್ಸ್ ಇತ್ತು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಮಧ್ವ ರಿಲಿಜಿಯನ್. ಓಕೆ, ಮಧ್ವ ರಿಲಿಜಿಯನ್ ಗೇನ್ಡ್ ಪಾಪ್ಯುಲಾರಿಟಿ ಸೆಕ್ಟ್ ಏನಪ್ಪ ಅಂದರೆ ಮಧ್ವ ರಿಲಿಜಿಯನ್ ಆಲ್ಮೋಸ್ಟ್ ಒಂದು ವಿಷ್ಣುವಿನ ಒಂದು ಅವತಾರ ಅಥವಾ ಒಂದು ವಿಷ್ಣುವಿನ ಒಂದು ಆರಾಧ್ಯ ದೈವ. ಓಕೆ, ಸೊ ಇದೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಫೇಮಸ್ ಆಗುವಂತ ಬಂತು. ಓಕೆ, ಇನ್ನು ನೆಕ್ಸ್ಟು ಮಠಗಳು. ಓಕೆ, ಮಠಗಳು ಏನಪ್ಪ ಅಂದರೆ ಬಿಕಮ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ರಿಲಿಜಿಯಸ್ ಲೈಫ್. ಇವೇನು ಮಾಡ್ತಾ ಹೋದು. ಓಕೆ, ಒಂದು ಅಪಾರ್ಟ್ ಫ್ರಮ್ ಒಂದು ಗುಡಿ ಗುಂಡಾರ ಬಿಟ್ಟರೆ ನೆಕ್ಸ್ಟು ಮಠಗಳು ಏನು ಮಾಡ್ಕೋತ ಬಂದು ಅಂದರೆ ಒಂದು ಧರ್ಮದ ಒಂದು ತತ್ವಗಳನ್ನು ಇವರು ಏನು ಮಾಡಿದ್ರು, ಪ್ರಚಾರ ಮಾಡ್ಕೊತ ಬಂದು. ಓಕೆ, ಯಾವ ಥರ ಅಂದರೆ ಒಂದು ಧರ್ಮ ಯಾವ ಥರ ಇರಬೇಕು. ಓಕೆ, ಸೊ ಧರ್ಮ ಒಂದು ಯಾವ ಥರ ಒಂದು ಕೆಟ್ಟು ಅಥವಾ ಒಂದು ಏನಪ್ಪ ಅಂದರೆ ಜನರು ಯಾವ ಥರ ಒಂದು ಫಾಲೋ ಮಾಡಬೇಕು. ಸೊ ಈ ಥರ ಒಂದು ಇಂಟರ್ಪ್ರಿಟೇಷನ್ ಒಂದು ವಿಮರ್ಶನೆ ಮಾಡ್ಕೊತ ಬಂದರು. ಓಕೆ, ಮಠಾಧಿಪತಿಗಳು. ಸೊ ಮಠಗಳು ಏನಪ್ಪ ಅಂದರೆ ಆ ಒಂದು ಕಾಲದಲ್ಲಿ ಇಂಪಾರ್ಟೆಂಟ್ ಆಗಿದ್ವು. ಓಕೆ, ಒಂದು ರಿಲಿಜಿಯಸ್ ಒಂದು ಫಿಲಾಸಫಿಗಳನ್ನ ಇವರು ಹೇಳ್ಕೊತ ಬಂದರು, ಯಾವ ಥರ ಒಂದು ಧರ್ಮ ಇರಬೇಕಂತ. ಇನ್ನು ನೆಕ್ಸ್ಟು ಅಲಾಂಗ್ ವಿತ್ ವಿಲೇಜ್ ಗಾಡೆಸಸ್ ಸ್ಟ್ರೀಟ್ ಗಾಡೆಸಸ್ ವರ್ ಆಲ್ಸೋ ಎಮರ್ಜ್ಡ್. ಓಕೆ, ನಾವು ನೋಡ್ತೀವಿ ಒಂದು ಹಳ್ಳಿಯಲ್ಲಿ ಏನಪ್ಪ ಅಂದರೆ ಮೇನ್ ಒಂದು ದೇವರು ಇರ್ತಾಳೆ. ಓಕೆ, ದೇವತೆ ಇರ್ತಾಳೆ. ಸೊ ಆ ಒಂದು ದೇವತೆ ಹೊರತಾಗಿ ಏನಪ್ಪ ಅಂದರೆ ಹೊರತುಪಡಿಸಿ ನೆಕ್ಸ್ಟು ಒಂದು ಬೀದಿಗೆ ಒಂದು ಏನಪ್ಪ ಅಂದರೆ ಒಂದು ದೇವತೆ ಬಂದವು. ಓಕೆ, ಲೈಕ್ ಒಂದು ಗಾಳೆಮ್ಮ. ಓಕೆ, ಸೊ ಅಣ್ಣಮ್ಮ, ಈ ಥರ ಏನಪ್ಪ ಅಂದರೆ ಸಪ್ರೇಟ್ ಒಂದು ದೇವತೆಗಳು ಬಂದವು. ಇನ್ನು ನೆಕ್ಸ್ಟು ಆ್ಯನ್ಯುವಲ್ ಪ್ರೊಸೆಷನ್ಸ್ ಲೈಕ್ ಜಾತ್ರೆ ಆಗಿರ್ಬೋದು. ಓಕೆ, ಮತ್ತು ದೀಪಾವಳಿ. ಓಕೆ, ಹೋಳಿ ಹಬ್ಬ, ಈ ಥರ ಏನಪ್ಪ ಅಂದರೆ ಧಾರ್ಮಿಕ ಹಬ್ಬಗಳು ಸ್ಟಾರ್ಟ್ ಆಗುವಂತ ಬಂದವು. ಎಸ್, ವೆಲ್, ಇನ್ನು ನೆಕ್ಸ್ಟ್ ನೋಡಿ, ಫಾಲೋವಿಂಗ್ 4 ಡಿನಾಸ್ಟೀಸ್ ಫಾಲೋಡ್ ಡಿಫ್ರೆಂಟ್ ರಿಲಿಜಿಯನ್ ಅಂತ. ಓಕೆ, ಸೊ ಒಂದು 4 ಮನೆತನಗಳು ಒಂದೇನಪ್ಪ ಅಂದರೆ ಸಪ್ರೇಟಾಗಿ ಒಂದು ರಿಲಿಜಿಯನ್ನ ಫಾಲೋ ಮಾಡ್ಕೊತ ಬಂದು. ನೋಡಿ, ಫಸ್ಟ್ ಪಾಲನೆ ಮಾಡ್ತಾಯಿದ್ರು. ಇನ್ನು ನೆಕ್ಸ್ಟು ಸಾಳುವ ಮತ್ತು ತುಳುವ. ಓಕೆ, ಸಾಳುವ ಮತ್ತು ತುಳುವ ಒಂದು ರಾಜಮನೆತನಗಳು ಇವು ವೈಷ್ಣವಿಸಮ್ ಅಥವಾ ಒಂದು ವೈಷ್ಣವ ಒಂದು ಧರ್ಮವನ್ನು ಇವರು ಏನಪ್ಪ ಅಂದರೆ ಇವರು ಸ್ಟಾರ್ಟ್ ಮಾಡ್ಕೊತ ಅಥವಾ ಒಂದು ಫಾಲೋ ಮಾಡ್ಕೊತ ಬಂದರು, ಒಂದು ಅನುಸರಿಸ್ಕೊತ ಬಂದರು. ಇನ್ನು ನೆಕ್ಸ್ಟು ಅರವಿಡು ಒಂದು ರಾಜಮನೆತನ, ಲಾಸ್ಟ್ ಅರವಿಡು ರಾಜಮನೆತನ ಇವರು ಏನಪ್ಪ ಅಂದರೆ ವೀರ ವೈಷ್ಣವಿಸಮ್. ಓಕೆ, ಒಂದು ವೈಷ್ಣವಿಸಮ್ ಅಲ್ಲ, ಸಿಂಪಲ್ ವೈಷ್ಣವಿಸಮ್ ಅಲ್ಲ, ನಾವು ವೀರ ವೈಷ್ಣವಿಸಮನ್ನು ಮಾಡ್ಕೊಂಡು ಬರ್ತೀವಿ, ಒಂದು ಫಾಲೋ ಮಾಡ್ಕೊತ ಬರ್ತೀವಿ ಅಂತ. ಈ ಥರ ಒಂದು ಏನಪ್ಪ ಅಂದರೆ ನಾವು ನೋಡ್ತೀವಿ ಡಿಫ್ರೆಂಟ್ ಒಂದು ರಿಲಿಜಿಯನ್ ಇವರು ಫಾಲೋ ಮಾಡ್ಕೊತ ಇದ್ರು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಏನು ಒಂದು ರಿಲಿಜಿಯಸ್ ಒಂದು ಟಾಲರೆನ್ಸ್ ಇತ್ತು ಅಂತ ನಾವು ಹೇಳ್ತೀವಿ. ಎಸ್, ಇನ್ನು ನೆಕ್ಸ್ಟ್ ನೋಡಿ, ಒಂದು ಕುಲದೇವರು ಒಂದು ಮನೆ ದೇವರು ಯಾವ ಥರ ಇದ್ದಪ್ಪ ಅಂದರೆ ಲಾರ್ಡ್ ಶ್ರೀ ವೆಂಕಟೇಶ್ವರ ಆಫ್ ತಿರುಮಲ ವಾಸ್ ಫ್ಯಾಮಿಲಿ ಗಾಡ್ ಫಾರ್ ಅರವಿಡು ಡಿನಾಸ್ಟಿ. ಈ ಒಂದು ಲಾಸ್ಟ್ ಬರುವಂಥ ಒಂದು ಸಂಸ್ಥಾನ ಅಥವಾ ಒಂದು ರಾಜಮನೆತನ ಯಾವುದಪ್ಪ ಅಂದರೆ ಅರವಿಡು ಬರ್ತೈತಿ. ಸೊ ಒಂದು ಅರವಿಡು ರಾಜಮನೆತನಕ್ಕೆ ಕುಲದೇವರು ಅಥವಾ ಒಂದು ಫ್ಯಾಮಿಲಿ ದೇವರು ಯಾರಪ್ಪ ಅಂದರೆ ಶ್ರೀ ಲಾರ್ಡ್ ವೆಂಕಟೇಶ್ವರ. ಓಕೆ, ನಾವು ನೋಡ್ತೀವಲ್ಲ ತಿರುಪತಿ ತಿಮ್ಮಪ್ಪ. ಸೊ ಆ ಒಂದು ಏನಪ್ಪ ಅಂದರೆ ಅವರಿಗೆ ಲಾರ್ಡ್ ಅಥವಾ ಒಂದು ಮನೆ ದೇವರಾಗಿತ್ತು. ಇನ್ನು ನೆಕ್ಸ್ಟು ವಿರೂಪಾಕ್ಷ ದೇವ್. ಸೊ ಶ್ರೀ ವಿರೂಪಾಕ್ಷ ದೇವರು ಏನಪ್ಪ ಅಂದರೆ ಕುಲದೇವರು ಯಾರಾಗಿದೆ, ಅದು ಒಂದು ಫಸ್ಟ್ 3 ಡೈನಾಸ್ಟಿಗೆ. ಓಕೆ, ಒಂದು ಸಂಗಮ, ಸಾಳು, ಅದು ತುಳುವಾಗೆ ಏನಪ್ಪ ಅಂದರೆ ಆ ಒಂದು ಕುಲದೇವರು ಯಾರಪ್ಪ ಅಂದರೆ ಶ್ರೀ ವಿರೂಪಾಕ್ಷ ಅವರಿಗೆ ಒಂದು ಮನೆ ದೇವರ ಅಥವಾ ಒಂದು ಕುಲದೇವರಾಗಿತ್ತು ಅಂತ ಹೇಳ್ತೀವಿ. ಓಕೆ, ಹಾಂ, ಇನ್ನು ನೆಕ್ಸ್ಟ್ ಕಲ್ಚರ್. ಓಕೆ, ಸೊ ಕಲ್ಚರಲ್ಲಿ ಏನಪ್ಪ ಅಂದರೆ ಒಂದು ಯಾವ ಥರ ಒಂದು ಸಂಸ್ಕೃತಿ ಅಥವಾ ಒಂದು ಸಾಹಿತ್ಯ ಯಾವ ಥರ ಒಂದು ಬೆಳೀತು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಎಸ್, ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಒಂದು ನೋಟಿಫಿಕೇಷನ್ ನೋಡಿ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಆಗಿರ್ಬೋದು. ಓಕೆ, ಸೊ ಸ್ಟೇಟ್ ಬುಕ್ಸ್ ಆಗಿರ್ಬೋದು, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿರ್ಬೋದು, ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ನಾವೇನು ಮಾಡ್ತೀವಿ, ಸಂಪೂರ್ಣವಾಗಿ ನಿಮಗೆ ಒಂದು ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ
ಸಹಾಯ ಮಾಡ್ಬೋದು. ಯಾವ ಥರಪ್ಪ ಅಂದರೆ ಶಿಶು ಅಂತ, ಶಿಶು ₹29 ಇದೆ, ಕಿಶೋರ್ ₹59 ಇದೆ, ತರುಣ್ ₹159 ಇದೆ. ಇನ್ನು ನೆಕ್ಸ್ಟು ಗೋಲ್ಡನ್ ಸಪೋರ್ಟ್ ಅಂತ, ಗೋಲ್ಡನ್ ಸಪೋರ್ಟ್ ಇದು $599 ಇದೆ. ಇನ್ನು ಈ ಒಂದು ಆಗಲಿಕ್ಕೆ ಪಕ್ಷದಲ್ಲಿ ಏನಪ್ಪ ಅಂದರೆ ಜಸ್ಟ್ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು ಈ ಒಂದು ನಂಬರ್ದಲ್ಲಿ ಮುಖಾಂತರ. ಓಕೆ, ಸೊ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಜಸ್ಟ್ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ನೀವು ಬೆಂಬಲ ಸೂಚಿಸಬಹುದು. ಓಕೆ, ನೋಡಿ ಹೆಚ್ಚು ಬಂದ ಹಣವನ್ನು ನಾವು ಏನು ಮಾಡ್ತೀವಿ, ಬಡ ವಿದ್ಯಾರ್ಥಿಗಳಿಗೆ ಒಂದು ಏನು ಮಾಡ್ತೀವಿ, ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವೇನು ಮಾಡಪ್ಪ ಅಂದರೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಲು ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಾಕು ನಿಮಗೊಂದು ಡೈಲಾಗ್ ಬಾಕ್ಸ್ ಬರ್ತೈತಿ. ಸೊ ಅದು ಒಂದು ಸ್ವಲ್ಪ ಟಫ್ ಅನಿಸ್ತಪ್ಪ ಅಂದರೆ ಜಸ್ಟ್ ನೀವು ಫೋನ್ಪೇ ಅಥವಾ ಒಂದು ಗೂಗಲ್ ಪೇ ಕೂಡ ಮಾಡ್ಬೋದು. ಓಕೆ, ಎಸ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಆಲ್ಮೋಸ್ಟ್ ನಿಮ್ಮ ಒಂದು ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.